ಹಲೋ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಹೊಲದಲ್ಲಿ ಸಿಕ್ಕಿರೋ ನಾಟಿ ಮಶ್ರೂಮ್ ಅಳಂಬೆ. ನಮ್ಮ ಕಡೆ ಅಳಂಬೆ ಅಂತೀವಿ. ಇದು ಸಿಂಪಲ್ಲಾಗಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ನಿಮಗೆ ಏನು ಮಸಾಲ ಐಟಮ್ ಏನೇನು ಬೇಡ. ಅದಕ್ಕೆ ಟೊಮೊಟೊ ಬೆಳ್ಳುಳ್ಳಿ ಇದ್ದರೆ ಸಾಕಷ್ಟೆ. 2 ಟೊಮೊಟೊ ಸಣ್ಣದಾಗಿರೋದು ಹೆಚ್ಕೊಂಡಿರೋ ಟೊಮೆಟೊ, 2 ಬೆಳ್ಳುಳ್ಳಿ ಕಟ್ ಮಾಡಿರೋದು, ಮಶ್ರೂಮು, ಅಡಿಗೆ ಎಣ್ಣೆ, ಜೀರಿಗೆ, ಸ್ವಲ್ಪ ಸಾಸಿವೆ, ಜಜ್ಜಿಕ್ಕೊಂಡಿರೋದು ಬೆಳ್ಳುಳ್ಳಿ, 2 ಗೆಡ್ಡೆ, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಅದು ಸಾಫ್ಟ್ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅರಿಶಿಣ, 1 ಸ್ಪೂನ್ ಖಾರದ ಪೌಡ್ರು, 2 ಸ್ಪೂನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ತಾನಾಗಿ ಎಣ್ಣೆ ಬಿಡುತ್ತೆ. ಜಾಸ್ತಿ ಎಣ್ಣೆ ಹಾಕೋದ್ಬೇಡ. ಮಶ್ರೂಮ್ ಹಾಕಿ ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ. ರೊಟ್ಟಿ ಜೊತೆಗೂ ಇಲ್ಲ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ. ಚಪಾತಿ, ಸ್ವಲ್ಪ ನೀರು, ಏನು ಮಸಾಲ ಐಟಮ್ ಏನು ಬೇಡ. ಸಿಂಪಲಾಗಿ ಮಾಡ್ಬೋದು. ಮಸಾಲ ಐಟಮ್ ಏನಂತರೂ ಬೇಡ. ಅದರಲ್ಲಿ ಟೊಮೊಟೊ ಬೆಳ್ಳುಳ್ಳಿ ಇದ್ದರೆ ಸಾಕಷ್ಟೆ. ಕಾಯಿ ಹಾಕೋದು ಬೇಡ. ರುಬ್ಬಿರೋ ಮಸಾಲ ಏನೇನು ಬೇಡ. ರೆಡಿ ಟು ಮಶ್ರೂಮ್. ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿನ್ನೋಕ್ಕೆ. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.